ಕರ್ತನಲ್ಲಿ ಪ್ರಿಯ ದೇವಜನರೇ, ತಮ್ಮೆಲ್ಲರಿಗೆ ಕ್ರಿಸ್ತಯೇಸುವಿನ ಸುಮಧುರ ನಾಮದಲ್ಲಿ ಪ್ರೀತಿಪೂರ್ವಕವಾಗಿ ವಂದಿಸುವಂಥವನಾಗಿದ್ದೇನೆ. ಚರ್ಚ್ ಆಫ್ ಸೌತ್ ಇಂಡಿಯಾ ಕರ್ನಾಟಕ ಸದರ್ನ್ ಡಯಾಸಿಸ್ನ ಧರ್ಮಾಧ್ಯಕ್ಷನಾಗಿ ನಿಮ್ಮೆಲ್ಲರಿಗೆ ಶುಭಾಶಯವನ್ನು ಕೋರ್ತೇನೆ. ಕ್ರಿಸ್ಮಸ್ ಹಬ್ಬದ ವಿಶೇಷವಾದಂಥ ಆಶೀರ್ವಾದವನ್ನು ನಮ್ಮ ಡಯಾಸಿಸ್ನ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಿಮ್ಮೆಲ್ಲರಿಗೆ ಈ ಮೂಲಕವಾಗಿ ತಿಳಿಸುವಂಥವನಾಗಿದ್ದೇನೆ. ಪ್ರಾರ್ಥನೆ ಮಾಡೋಣ. ಲೋಕ ರಕ್ಷಕನಾಗಿ ನಮ್ಮೆಲ್ಲರಲ್ಲಿ ಜನಿಸಿ ಬಂದು ನಮ್ಮೆಲ್ಲರನ್ನ ರಕ್ಷಣೆಯ ಅನುಭವಕ್ಕೆ ನಡೆಸಲು ತನ್ನನ್ನೇ ಸಮರ್ಪಿಸಿಕೊಂಡಂಥ ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ನಿನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮ ಮಧ್ಯೆ ವಾಸ ಮಾಡಿದಾತನು ನೀನು. ಆತನ ಜನನವನ್ನು ಕೊಂಡಾಡುವಂಥ ಈ ವಿಶೇಷವಾದಂಥ ದಿನಗಳಲ್ಲಿ ನಮ್ಮ ಮಧ್ಯೆ ನೀನಿದ್ದುಕೊಂಡು ನಡೆಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ಈ ಕ್ರಿಸ್ಮಸ್ ಹಬ್ಬದ ವಾಕ್ಯ ಧ್ಯಾನದ ಸಂದರ್ಭದಲ್ಲಿ ನಮ್ಮೆಲ್ಲರನ್ನ ನಡೆಸು. ನಿನ್ನ ವಾಕ್ಯದ ಮೂಲಕವಾಗಿ ನಿಜವಾದಂಥ ಕ್ರಿಸ್ಮಸ್ಸನ್ನು ಆಚರಣೆ ಮಾಡಲಿಕ್ಕಾಗುವಂತೆ ನಮ್ಮೆಲ್ಲರಿಗೆ ಸಹಾಯ ಮಾಡು ದೇವರೇ. ನಿನ್ನ ಮಾತುಗಳು ನಮ್ಮ ಜೀವನದ ಆಧಾರವಾಗಿ ನಮ್ಮನ್ನು ಮುನ್ನಡೆಸಲಿ. ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯ ದೇವಜನರೇ, ಮತ್ತೊಮ್ಮೆ ನಮ್ಮೆಲ್ಲರಿಗೆ ಕ್ರಿಸ್ಮಸ್ ಅನುಭವವನ್ನು ಹೊಂದುವಂಥ ಸುಂದರವಾದಂಥ ಕ್ಷಣವನ್ನು ನಾವು ಅನುಭವ ಮಾಡ್ತಾ ಇದ್ದೇವೆ. ಕಳೆದ ದಿನಗಳಲ್ಲಿ ನಾವು ಕ್ಯಾರಲ್ನ ಮೂಲಕವಾಗಿ ಒಬ್ಬರನ್ನು ಸಂಧಿಸಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜನನದ ವಾರ್ತೆಯನ್ನು ಸಾರಿಕೊಂಡು ಅದನ್ನು ಹಂಚಿಕೊಂಡು ವಿಶೇಷ ರೀತಿಯಲ್ಲಿ ನಾವು ಸಂತಸಪಟ್ಟಿದ್ದೇವೆ, ಸಂಭ್ರಮಿಸಿದ್ದೇವೆ. ಈ ದಿನ ಕ್ರಿಸ್ಮಸ್ ಹಬ್ಬದ ಈ ಸುದಿನದಲ್ಲಿ ನಿಜವಾದಂಥ ಕ್ರಿಸ್ಮಸ್ ಹೇಗೆ ಆಚರಣೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಆಲೋಚನೆಯಲ್ಲಿ ನಾವು ದೇವರ ವಾಕ್ಯದ ಹಿನ್ನೆಲೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋಣ. ನಿಜವಾಗಿ ಕ್ರಿಸ್ಮಸ್ ಅನ್ನುವಂಥದ್ದು ನಾನು ಆಲೋಚನೆ ಮಾಡುವಂಥ ಸಂಗತಿ ಹಂಚಿಕೆ ಅನ್ನುವಂಥ ವಿಚಾರದಲ್ಲಿ. ಕ್ರಿಸ್ಮಸ್ ಈಸ್ ಶೇರಿಂಗ್ ಅನ್ನುವಂಥದ್ದು. ಕ್ರಿಸ್ಮಸ್ ಒಂದು ವೇಳೆ ಪ್ರೀತಿಯದು, ಆ ಪ್ರೀತಿಯಲ್ಲಿ ಕೊಡುಗೆ ಇದೆ, ಹಂಚಿಕೆ ಇದೆ, ಸಮಾಧಾನ ಇದೆ, ಪ್ರೀತಿಯ ಬೆಳಕು ಇದೆ, ಪ್ರೀತಿಯ ಸಂತೋಷ ಇದೆ. ಮುಖ್ಯವಾಗಿ ದೇವರ ಪ್ರೀತಿಯ ಕೃಪೆ ನಮಗೆ ಒದಗಿ ಬಂದಿದೆ ಅನ್ನುವಂಥದ್ದೇ ನಿಜವಾದಂಥ ಕ್ರಿಸ್ಮಸ್ನ ವಿಶ್ಲೇಷಣೆ ಎಂಬುದಾಗಿ ನಾನು ಭಾವಿಸ್ತೇನೆ. ಕ್ರೈಸ್ತ ಸಮುದಾಯ ಮಾತ್ರವಲ್ಲದೆ ಇಡೀ ವಿಶ್ವ ಇಂಥ ನಿಟ್ಟಿನಲ್ಲಿ ಕ್ರಿಸ್ಮಸ್ ಆಚರಣೆಯಲ್ಲಿ ತೊಡಗಿಕೊಂಡಿರುವುದನ್ನು ನಾವು ಎಲ್ಲೆಡೆ ನೋಡಬಹುದಾಗಿದೆ. ವಯಸ್ಕರಿಂದ ಹಿಡಿದು ಸಣ್ಣ ಮಕ್ಕಳವರೆಗೆ ಕ್ರಿಸ್ತನನ್ನು ನೆನೆದು ಇಡೀ ಡಿಸೆಂಬರ್ ತಿಂಗಳಿನಲ್ಲಿ ಸಂತೋಷದ ಅನುಭವವನ್ನು ಮಾಡುತ್ತಾ ಇರುವಂಥ ಸಂಗತಿ ನಾವು ಕಾಣ್ತಾ ಇದ್ದೇವೆ. ಒಂದು ವರ್ಷದ 11 ತಿಂಗಳು ನಾವು ಬೇರೆ ಬೇರೆ ವಿಚಾರದಲ್ಲಿ ನಾವು ತೊಡಗಿಸಿಕೊಂಡಿರ್ತೇವೆ. ಆದರೆ ನಿಜವಾಗಿ ಡಿಸೆಂಬರ್ 1ನೇ ತಾರೀಕಿನಿಂದ ಆರಂಭವಾಗುವಂಥ ಕ್ರಿಸ್ತ ಜಯಂತಿಯ ಈ ಸಂದರ್ಭ ನಮ್ಮೆಲ್ಲರಿಗೆ ಮಹಾ ಸಂತೋಷದ ಅನುಭವವನ್ನು ಈ 31 ದಿನಗಳು ನೀಡ್ತಾ ಹೋಗ್ತದೆ. ನಿಜವಾಗಿ ಕ್ರಿಸ್ಮಸ್ ಆಚರಣೆಯಲ್ಲಿ ನಾವು ಯಾವುದನ್ನು ಬಯಸಲಿಕ್ಕೆ ಸಿದ್ಧರಿದ್ದೇವೆ? ಒಂದು ವೇಳೆ ಸಂಭ್ರಮದ ಆಚರಣೆಯೋ ಅಥವಾ ನಾವು ಮಾಡಬೇಕಾದಂಥ ಕ್ರಿಸ್ತನಿಗೆ ಅನುಗುಣವಾದಂಥ ಕಾರ್ಯವೋ ಅನ್ನುವಂಥದ್ದು. ಕ್ರಿಸ್ಮಸ್ ಆಚರಣೆ ಯಾವುದನ್ನು ಸಾರಬೇಕಾಗಿದೆ ಅನ್ನುವಂಥದ್ದು ಮತ್ತು ಯಾವುದನ್ನು ಇದುವರೆಗೆ ಸಾರುತ್ತಲಿದೆ, ಯಾವುದನ್ನು ಸಾರಿ ನಿಜವಾದಂಥ ಕ್ರಿಸ್ಮಸ್ಸನ್ನು ಲೋಕಕ್ಕೆ ಕೊಡಬೇಕಾಗಿತ್ತು ಅನ್ನುವಂಥದ್ದು. ಒಂದು ವೇಳೆ ಕ್ರಿಸ್ತನ ನಿಜ ಜೀವನದ ಹಂಚಿಕೆ ಈ ದಿನದಲ್ಲಿ ಹೆಚ್ಚಾಗಿ ಆಗಬೇಕಾದಂಥ ಸಂಗತಿಯಾಗಿದೆ ಎಂಬುದಾಗಿ ನಾನು ಭಾವಿಸ್ತೇನೆ. ನೋಡಿ, ಇವತ್ತಿನ ವೇದವಾಕ್ಯಕ್ಕೆ ನಾನು ಆರಿಸಿಕೊಂಡಂಥ 3 ವೇದವಾಕ್ಯದ ಭಾಗ. ಒಂದು, ಯೆಶಾಯನ ಗ್ರಂಥದಲ್ಲಿ 9ನೇ ಅಧ್ಯಾಯದ 5ರಿಂದ 6 ವಚನ, ಯೋಹಾನನ ಸುವಾರ್ತೆಯಲ್ಲಿ 3ನೇ ಅಧ್ಯಾಯದ 16ನೇ ವಚನ ಮತ್ತು ಪತ್ರಿಕೆಯಲ್ಲಿ ಫಿಲಿಪ್ಪಿ ಪತ್ರಿಕೆಯ 2ನೇ ಅಧ್ಯಾಯದಲ್ಲಿ 6ರಿಂದ 7 ವಚನಗಳು. ಯೆಶಾಯನ ಪ್ರವಾದನ ಗ್ರಂಥದಲ್ಲಿ 9ನೇ ಅಧ್ಯಾಯ 5ರಿಂದ 6 ವಚನ, ಯೋಹಾನನ ಸುವಾರ್ತೆಯಲ್ಲಿ 3ನೇ ಅಧ್ಯಾಯದ 16ನೇ ವಚನ ಹಾಗೂ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ, ಪೌಲ ಬರೆದಂಥ ಫಿಲಿಪ್ಪಿ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ 6ರಿಂದ 7 ವಚನಗಳು. ನಾವು ಯೆಶಾಯನ ಗ್ರಂಥದಲ್ಲಿ
ಓದುವಾಗ ಒಂದು ವೇಳೆ ವರದ ಮಗನ ಆಳ್ವಿಕೆಯ ವಿಚಾರದಲ್ಲಿ ನಾವು ಕಾಣ್ತಾ ಹೋಗ್ತೇವೆ. ಅಲ್ಲಿ ಬರುವಂಥ ಭಾಗದಲ್ಲಿ ಇರುವಂಥ ಮಾತು, ವರದ ಮಗನು ನಮಗೆ ದೊರೆತನು, ಆಡಳಿತವು ಆತನ ಬಾಹುವಿನ ಮೇಲಿರುವುದು ಅನ್ನುವಂಥದ್ದು. ವರದ ಮಗನು ದೊರೆತನು, ಆಡಳಿತವು ಆತನ ಬಾಹುವಿನ ಮೇಲಿರುವುದು ಅನ್ನುವಂಥ ಮಾತು. ಒಂದು ವೇಳೆ ದೇವರು ತನ್ನ ಆಳ್ವಿಕೆಯ ಸಂದರ್ಭದಲ್ಲಿ ಇಸ್ರಾಯೇಲರ ಮಧ್ಯದಲ್ಲಿ ಪ್ರಕಟಿಸಿಕೊಳ್ಳುವಂಥ ಒಂದು ವಿಶೇಷವಾದಂಥ ಸಂಗತಿ, ಇಸ್ರಾಯೇಲರ ನಿರೀಕ್ಷೆ ಶ್ರೇಷ್ಠ ಅರಸನನ್ನು ಕಾಣುವಂಥ ನಿರೀಕ್ಷೆಯದು. ಆದುದರಿಂದಲೇ ಯೆಶಾಯನು ಹೇಳುವಂಥ ಮಾತು, ವರದ ಮಗನು ದೊರೆತನು, ಆಡಳಿತವು ಆತನ ಬಾಹುವಿನ ಮೇಲಿರುವುದು ಅನ್ನುವಂಥದ್ದು. ಹಂಚಿಕೆಯ ಆಡಳಿತದ ಚಿಂತನೆಗಳು. ಒಂದು ವೇಳೆ ಅಲ್ಲಿ ಹೇಳುವಂಥ ಮಾತು, ಆತನು ಆಲೋಚನಾಕರ್ತನಾಗಿ ಆಡಳಿತವನ್ನು ಮಾಡಲಿಕ್ಕಿದ್ದಾನೆ. ಒಬ್ಬ ರಾಜಕೀಯ ನಾಯಕತ್ವದ ಆಡಳಿತವನ್ನು ಸೂಕ್ತವಾದಂಥ ಆಲೋಚನೆಯೊಂದಿಗೆ ಎಲ್ಲರ ಮಧ್ಯದಲ್ಲಿ ಸಮಾಧಾನದ ಹಂಚಿಕೆಗಾಗಿ ಮಾಡುವಂಥ ಆಲೋಚನಾಕರ್ತನಾಗಿ. ಮತ್ತೆ ಹೇಳುವಂಥ ಮಾತು, ಪರಾಕ್ರಮಿಯಾದ ದೇವನನ್ನು ಅನ್ನುವಂಥದ್ದು. ಪರಾಕ್ರಮಿಯಾದಂಥ ದೇವನನ್ನುವಾಗ ಒಬ್ಬ ಯೋಧನ ರೀತಿಯಲ್ಲಿ ಸಂರಕ್ಷಿಸುವಂಥ, ಒಂದು ವೇಳೆ ಎಲ್ಲದರ ವಿರುದ್ಧ ಹೋರಾಟ ಮಾಡುವಂಥ ಒಬ್ಬ ಶ್ರೇಷ್ಠ ಯೋಧನ ನಾಯಕತ್ವವನ್ನು ನೀಡಲಿಕ್ಕೆ ಅನ್ನುವಂಥದ್ದು. ನಿತ್ಯನಾದ ತಂದೆ ಅಂತ ಹೇಳುವಾಗ ಜನರನ್ನು ಪರಿಪಾಲಿಸುವಂಥ, ಸರ್ವಕಾಲಕ್ಕೂ ಜೊತೆಲಿದ್ದು ಅವರಿಗೆ ತನ್ನ ಆಡಳಿತದ ಅನುಭವದ ಮೂಲಕವಾಗಿ ಮುನ್ನಡೆಸುವಂಥ ಶ್ರೇಷ್ಠ ಆಡಳಿತದ ಹಂಚಿಕೆಯನ್ನು ಮಾಡುವಂಥ ಒಬ್ಬ ನಿತ್ಯನಾದ ತಂದೆಯಾಗಿ, ಸಮಾಧಾನದ ಕರ್ತನು ಅನ್ನುವಾಗ ಅಭ್ಯುದಯವನ್ನು ತಂದುಕೊಡುವಂಥ ದೇವನಾಗಿ. ಪ್ರಿಯರೇ, ಒಂದು ವೇಳೆ ವರದ ಮಗನ ಆಡಳಿತದ ವಿಶ್ಲೇಷಣೆಯನ್ನು ಇಲ್ಲಿ ನೀಡ್ತಾ ಹೋಗ್ತಾರೆ. ಯಾಕಂದರೆ ದೇವರ ನೀತಿಯ ಆಳ್ವಿಕೆ ಅಲ್ಲಿ ನೆಲೆಗೊಳ್ಳಬೇಕು ಅನ್ನುವಂಥದ್ದು. ಆದ್ದರಿಂದಲೇ ಅಲ್ಲಿ ಹೇಳುವಂಥ ಮಾತು, ಆ ರಾಜ್ಯವು ಇಂದಿನಿಂದ ಯಾವಾಗಲೂ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾಗಿ ಸ್ಥಿರಗೊಳ್ಳುವುದು ಅಂತ. ಒಂದು ವೇಳೆ ವರದ ಮಗನ ಆಡಳಿತದ ಹಂಚಿಕೆ ನೀತಿ ನ್ಯಾಯಗಳ ಮೂಲಕ ಸ್ಥಾಪಿತವಾದಂಥ ಸ್ಥಿತಿ ಉಳ್ಳದ್ದು ಅನ್ನುವಂಥದ್ದು. ಸ್ಥಿರವಾದಂಥ ಆಳ್ವಿಕೆಯನ್ನು ನೀಡಲಿಕ್ಕೆ ಸಮಾಧಾನದ ಅರಸನು ದೇವರ ಸಮಾಧಾನದ ಚಿಂತನೆಯ ಆಳ್ವಿಕೆಯನ್ನು ಜನರ ಮಧ್ಯೆ ತರ್ತಾ ಇದ್ದಾನೆ ಅನ್ನುವಂಥದ್ದು. ವರದ ಮಗನ ಬಾಹುವಿನ ಮೇಲಿರುವಂಥ ಆಳ್ವಿಕೆ, ಆ ಆಳ್ವಿಕೆಯ ಹಂಚಿಕೆ ಒಂದು ವೇಳೆ ಸುಭದ್ರವಾದಂಥ, ಆಲೋಚನಾಪೂರ್ವವಾದಂಥ, ಒಂದು ವೇಳೆ ಸಂರಕ್ಷಿಸುವಂಥ, ಜನರನ್ನು ಪರಿಪಾಲಿಸುವಂಥ, ಸಮಾಧಾನವನ್ನು ನಿತ್ಯವೂ ಹಾರೈಸುವಂಥ ಹಂಚಿಕೆಯ ಆಳ್ವಿಕೆಯನ್ನು ಮಾಡಲಿಕ್ಕೆ ಆ ವರದ ಮಗನು ನಮ್ಮ ಮಧ್ಯೆ ಬರಲಿಕ್ಕಿದ್ದಾನೆ ಅನ್ನುವಂಥ ಪ್ರವಾದನೆಯನ್ನು ಯೆಶಾಯನು ನುಡಿದುದನ್ನು ನಾವು ಕಾಣ್ತಾ ಹೋಗ್ತೇವೆ. ಒಂದು ವೇಳೆ ಇಸ್ರಾಯೇಲರೇ ಇದ್ದಂಥ ಅಂದಿನ ಸ್ಥಿತಿ, ಅಲ್ಲಿ ಹೇಳ್ತಾರೆ, ಸಂಕಷ್ಟ ತುಂಬಿದಂಥ ದೇಶದಲ್ಲಿ ಅಂಧಕಾರವು ಇನ್ನೂ ಇಲ್ಲ ಅನ್ನುವಂಥದ್ದು. ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು, ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಪ್ರಕಾಶವು ಹೊಳೆಯಿತು ಅನ್ನುವಂಥ ಮಾತು. ಪ್ರಿಯರೇ, ಒಂದು ವೇಳೆ ಬೆಳಕಿನ ಜೀವನದ ಹಂಚಿಕೆಯನ್ನು ದೇವರು ಸಂಕಷ್ಟದ ಮಧ್ಯದಲ್ಲಿದ್ದಂಥ ಜನರಿಗೆ, ಅಂಧಕಾರದ ಅನುಭವದ ಸಾಮಾಜಿಕ ಸ್ಥಿತಿಯಲ್ಲಿದ್ದಂಥ ಜನರಿಗೆ ನಿಜವಾದಂಥ ಬೆಳಕಿನ ಹಂಚಿಕೆಯನ್ನು, ಕತ್ತಲಿನಿಂದ ಹೊರಗೆ ಬರುವಂಥ ನಿಜವಾದಂಥ ಜೀವಿತದ ಹಂಚಿಕೆಯನ್ನು ಕೊಡಲಿಕ್ಕೆ ದೇವರು ನಮ್ಮ ಮಧ್ಯೆ ವರದ ಮಗನನ್ನು ಕಳಿಸಿಕೊಡ್ತಾ ಇದ್ದಾನೆ ಅನ್ನುವಂಥದ್ದು. ನಿಜವಾಗಿ ಇದೊಂದು ದೇವರ ಪ್ರೀತಿಯ ಹಂಚಿಕೆಯ ಆಳ್ವಿಕೆ ಅನ್ನುವಂಥದ್ದು. ಎರಡನೇದಾಗಿ ನೋಡುವಾಗ ಯೋಹಾನನ ಸುವಾರ್ತೆಯಲ್ಲಿರುವಂಥ 3ನೇ ಅಧ್ಯಾಯದ 16ನೇ ವಚನದ ಮಾತು, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನನ್ನುವಂಥ ಮಾತು. ಪ್ರೇರಣೆ ಇಲ್ಲಿ ಪ್ರೀತಿಯ ಬಾಂಧವ್ಯದ ಹಂಚಿಕೆಯನ್ನು ದೇವರ ಮೂಲಕ ಲೋಕದಲ್ಲಿ ಕಾಣಲಿಕ್ಕೆ ನಾವು ನೋಡಬಹುದಾಗಿದೆ. ಒಂದು ವೇಳೆ ಸೃಷ್ಟಿಕರ್ತನಾದಂಥ ದೇವರು ತನ್ನ ಮಗನ ಮುಖಾಂತರ ತನ್ನ ಪ್ರೀತಿಯನ್ನು ಲೋಕಕ್ಕಾಗಿ ಹಂಚಿಕೊಂಡಂಥ ಸ್ಥಿತಿ, ಪ್ರೀತಿಯ ಬಾಂಧವ್ಯ ಅಂತ ಹೇಳಿದ್ರೆ ಒಂದು ವೇಳೆ ಅದು ಆಂತರಿಕವಾದಂಥ, ತನ್ನ ಜನರ ಮೇಲೆ ಕೃಪೆಯಿಂದ ದೊರಕುವಂಥ ಶ್ರೇಷ್ಠವಾದಂಥ ಕೊಡುಗೆಯ ಸ್ಥಿತಿ. ಇಲ್ಲಿ ಸೃಷ್ಟಿಕರ್ತನಾದಂಥ ದೇವರು ಲೋಕಕ್ಕಾಗಿ ತನ್ನ ಪ್ರೀತಿಯ ಮಗನನ್ನು ಕೊಡುಗೆಯಾಗಿ ಹಂಚಿಕೊಂಡದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಒಂದು ವೇಳೆ
ಯಾವುದಕ್ಕಾಗಿ ದೇವರು ಈ ಪ್ರೀತಿಯನ್ನು ಹಂಚಿಕೊಳ್ಬೇಕಾಗಿತ್ತು ಅನ್ನುವಂಥ ವಿಚಾರ. ಪ್ರಿಯರೇ, ತನ್ನ ಜನಾಂಗದೊಂದಿಗೆ ದೇವರಲ್ಲಿರುವಂಥ ಅಪಾರವಾದಂಥ ಪ್ರೀತಿ, ತನ್ನ ಮಕ್ಕಳು ತನ್ನ ನಿತ್ಯತ್ವದ ರಾಜ್ಯದಲ್ಲಿ ನಿರಂತರವಾಗಿ ಜೀವಿಸಬೇಕು ಅನ್ನುವಂಥ ದೊಡ್ಡದಾದಂಥ ದೇವರ ಚಿಂತನೆ, ತನ್ನ ಮಗನನ್ನೇ ಈ ಲೋಕಕ್ಕೆ ಕಳಿಸಿಕೊಡೋದ್ರ ಮೂಲಕವಾಗಿ ತನ್ನಿಂದ ದೂರಾದಂಥ ಜನಾಂಗವನ್ನು ತನ್ನೆಡೆಗೆ ಬರಮಾಡಿಕೊಳ್ಳುವುದಕ್ಕೆ ತನ್ನ ಮಗನನ್ನೇ ಪ್ರೀತಿಯಿಂದ ಹಂಚಿಕೊಂಡಂಥ ವಿಚಾರವನ್ನು ನಾವು ಕಾಣ್ತಾ ಹೋಗ್ತೇವೆ. ಆದ್ದರಿಂದಲೇ ದೇವರ ಮಾತು ಯೋಹಾನನಲ್ಲಿ ದೇವರು ಲೋಕದ ಮೇಲೆ ಅನ್ನುವಂಥ ಮಾತು, ಅದೇ ರೀತಿ ನಂಬುವಂಥ ಎಲ್ಲರೂ ಅನ್ನುವಂಥ ಮಾತು. ಒಂದು ವೇಳೆ ದೇವರ ಕೃಪೆಯ ಸತ್ಯದ ಹಂಚಿಕೆಯನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೇವೆ. ಯೋಹಾನ ಸುವಾರ್ತೆಯ ಪ್ರಾರಂಭದ ವಚನದಲ್ಲಿ ಇರುವಂಥ ಮಾತನ್ನು ಅಲ್ಲಿ ನೋಡೋದಾದರೆ, ಅಲ್ಲೇ ಪ್ರಾರಂಭದಲ್ಲಿ ನುಡಿಯುವಂಥ ಮಾತು, ನಮಗೆ ಬಂದಂಥ ಈ ನಿಜವಾದಂಥ ಬೆಳಕು ಎಂಥದ್ದು ಅನ್ನುವಂಥದ್ದು. ಅಲ್ಲಿ ಹೇಳುವಂಥದ್ದು, ವಾಕ್ಯವೆಂಬುವನು ನರಾವತಾರ ರೀತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದು ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ, ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು ಅನ್ನುವಂಥದ್ದು. ಒಂದು ವೇಳೆ ದೇವರು ಕಳಿಸಿಕೊಟ್ಟಂಥ ತನ್ನ ಮಗ ದೇವರ ಕೃಪೆಯಿಂದ ದೇವರ ಸತ್ಯದಿಂದ ಕೂಡಿದಂಥ ನಿಜವಾದಂಥ ಬಾಂಧವ್ಯವನ್ನು ಹೊಂದಿದಂಥ ಮಗನಾಗಿ ನಮ್ಮ ಮಧ್ಯೆ ಜನಿಸಿ ಬಂದಂಥ ಕ್ರಿಸ್ತನನ್ನು ನಾವು ಅನುಭವ ಮಾಡ್ತಾ ಇದ್ದೇವೆ. ಅದರಿಂದಲೇ ಪ್ರೀತಿಯ ಬಾಂಧವ್ಯದ ಹಂಚಿಕೆ ದೇವರ ಮೂಲಕವಾಗಿ ಈ ಲೋಕದಲ್ಲಿ ಕ್ರಿಸ್ತನಲ್ಲಿ ನಮಗೆ ತೋರಿ ಬಂದದ್ದಾಗಿದೆ ಅನ್ನುವಂಥದ್ದು. ಮೂರನೇದಾಗಿ ಫಿಲಿಪ್ಪಿ ಪತ್ರಿಕೆಯಲ್ಲಿರುವಂಥ ಮಾತು, 2ನೇ ಅಧ್ಯಾಯದಲ್ಲಿ ಇರುವಂಥ ಆ ವಾಕ್ಯವನ್ನು ನಾವು ಓದೋದಾದರೆ 7-8ನೇ ವಾಕ್ಯದಲ್ಲಿ ತನ್ನನ್ನೇ ಹಂಚಿಕೊಂಡಂಥ ಕ್ರಿಸ್ತನನ್ನು ನಾವು ಕಾಣಲಿಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಿ ಹೇಳುವಂಥ ಮಾತು, ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವನೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು ಅನ್ನುವಂಥದ್ದು. ತನ್ನನ್ನು ಶ್ರೇಷ್ಠವಾದಂಥ ಜಗತ್ತಿನಲ್ಲಿ ಇದ್ದಂಥ ಸ್ವಾಮಿ ಒಂದು ವೇಳೆ ಶ್ರೇಷ್ಠ ಪದವಿಯನ್ನು ತೊರೆದು ತನ್ನನ್ನೇ ಬರೆದು ಮಾಡಿಕೊಂಡು ತನ್ನ ತಂದೆಯ ಚಿತ್ತದಂತೆ ತನ್ನನ್ನು ಈ ಲೋಕದಲ್ಲಿ ಜನರಿಗಾಗಿ ದೇವರಿಗಾಗಿ ತನ್ನ ತಂದೆಯ ಚಿತ್ತಕ್ಕಾಗಿ ತನ್ನನ್ನು ಹಂಚಿಕೊಂಡಂಥ ಕ್ರಿಸ್ತನನ್ನು ನಾವು ಕ್ರಿಸ್ತ ಜಯಂತಿಯಲ್ಲಿ ಅಥವಾ ಕ್ರಿಸ್ಮಸ್ನಲ್ಲಿ ನೆನೆಸ್ತಾ ಇದ್ದೇವೆ. ಪ್ರಿಯರೇ, ಒಂದು ವೇಳೆ ಯೇಸು ದೇವರಿಂದ ದೇವರ ಚಿತ್ತದಂತೆ ಈ ಲೋಕಕ್ಕೆ ಜನಿಸಿ ಬಂದು ಮಾನವರನ್ನು ದೇವರ ನಿಜವಾದಂಥ ಶ್ರೇಷ್ಠವಾದಂಥ ಆ ರಕ್ಷಣೆ ಜೀವನಕ್ಕೆ ನಡೆಸಲ್ಪಟ್ಟಂಥ ಸಂಗತಿ ಒಂದು ದೊಡ್ಡ ಮಹಾಘಟನೆ. ಒಂದು ವೇಳೆ ಇಡೀ ಕ್ರಿಸ್ತನ ಜೀವನ ಕ್ರಿಸ್ತನ ಜನನದಲ್ಲಿ ಕಾಣಬೇಕಾದಂಥ ಸಂಗತಿಯನ್ನು ನಾವು ನೋಡಬಹುದಾಗಿದೆ. ಕ್ರಿಸ್ತನ ಜನನದ ಉದ್ದೇಶವೇ ಇಡೀ ಲೋಕದ ರಕ್ಷಣೆಯದು. ಒಂದು ವೇಳೆ ಯೋಹಾನನು ತಿಳಿಸುವ ಹಾಗೆ ಇಡೀ ಲೋಕ ರಕ್ಷಣೆ ಹೊಂದಿ ದೇವರ ನಿತ್ಯತ್ವವನ್ನು ಮುಟ್ಟಲಿಕ್ಕಿರುವಂಥ ಶ್ರೇಷ್ಠವಾದಂಥ ಮಾರ್ಗಕ್ಕೆ ತನ್ನ ಮಗನನ್ನೇ ಇಲ್ಲಿ ಹಂಚಿಕೊಂಡಂಥ ದೇವನನ್ನು ನಾವು ಕಾಣ್ತೇವೆ. ನಿಜವಾಗಿ ತನ್ನನ್ನು ಬರೆದು ಮಾಡಿಕೊಂಡು ಹಂಚಿಕೊಂಡಂಥ ಕ್ರಿಸ್ತನು ತನಗಾಗಿ ಮಾತ್ರ ಅಲ್ಲ, ಲೋಕಕ್ಕಾಗಿ ತಂದೆಯ ಚಿತ್ತದಂತೆ ನಮಗಾಗಿ ಸಮರ್ಪಿಸಿಕೊಂಡಂಥ ಶ್ರೇಷ್ಠ ವ್ಯಕ್ತಿತ್ವವನ್ನು ಇಲ್ಲಿ ನಾವು ಕಾಣ್ತಾ ಹೋಗ್ತೇವೆ. ಪ್ರಿಯರೇ, ಈ 3 ಭಾಗದಲ್ಲೂ ಸಹ ಒಂದು ವೇಳೆ ಹಂಚಿಕೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ ಆಗ್ತದೆ. ದೇವರು ತನ್ನ ಜನರಿಗಾಗಿ ತನ್ನ ಮಗನನ್ನು ಆಡಳಿತಕ್ಕಾಗಿ ಕೊಟ್ಟಂಥ ತನ್ನ ಆಡಳಿತಾತ್ಮಕವಾದಂಥ ಹಂಚಿಕೆ, ಮತ್ತೊಂದು ತನ್ನ ಪ್ರೀತಿಯ ಬಾಂಧವ್ಯವನ್ನು ಜನರಲ್ಲಿ ಮಗನ ಮೂಲಕವಾಗಿ ಹಂಚಿಕೊಂಡಂಥ ದೇವರು. ಅದೇ ರೀತಿಯಲ್ಲಿ ಸ್ವತಃ ಕ್ರಿಸ್ತನೇ ತನ್ನ ಪದವಿಯನ್ನು ತ್ಯಜಿಸಿ ಲೋಕದ ರಕ್ಷಣೆಯ ಮುಖ್ಯವಾದಂಥ ಕಾರ್ಯಕ್ಕಾಗಿ ವಿಶೇಷವಾಗಿ ತನ್ನ ತಂದೆಯ ಚಿತ್ತದ ಆಲೋಚನೆಯಂತೆ ತನ್ನ ಪದವಿಯನ್ನು ತ್ಯಜಿಸಿ ಈ ಲೋಕದಲ್ಲಿ ತನ್ನನ್ನು ಬರೆದು ಮಾಡಿಕೊಂಡು ಇಡೀ ಲೋಕವನ್ನು ರಕ್ಷಣೆಯ ಅನುಭವಕ್ಕೆ ನಡೆಸಿದಂಥ ಸಂಗತಿಯನ್ನು ನಾವು ಕಾಣ್ತೇವೆ. ನಿಜವಾಗಿ ಕ್ರಿಸ್ತನ ಇಡೀ ಜೀವನ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ನಮ್ಮೆಲ್ಲರ ನೆನಪಿನ ಅಂಗಳಕ್ಕೆ ಬರಬೇಕಾದಂಥ ಸ್ಥಿತಿ ಇದೆ. ಕ್ರಿಸ್ತನ ಜನನ ಕೇವಲ ಜನನದ ಸಂದರ್ಭದಲ್ಲಿ ಸಂಭ್ರಮಿಸುವಂಥ ಸಂಗತಿ ಮಾತ್ರವೇ ಅಲ್ಲ. ಕ್ರಿಸ್ತನ ಜನನ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಆಗ್ತಾ ಇದೆ, ಆಗಬೇಕಿದೆ. ಈಗ
ಮುಂದೆಯೂ ಸಹ ನಮ್ಮ ಜೀವನದಲ್ಲಿ ಅದರ ಅನುಭವ ನಿರಂತರವಾಗಿ ಇರಬೇಕಾಗಿದೆ ಅನ್ನುವಂಥದ್ದು. ನೋಡಿ, ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಂಥ ಅಥವಾ ಹಂಚಿಕೊಂಡಂಥ ಜನರನ್ನು ನಾವು ಈ ದಿನಗಳಲ್ಲಿ ದೇವರ ವಾಕ್ಯದಲ್ಲಿ ಓದ್ತೇವೆ. ಲೂಕನ ಸುವಾರ್ತೆಯಲ್ಲಿ ನೀವು ಓದೋದಾದರೆ ಅಲ್ಲಿ ಮರಿಯಳು ಕ್ರಿಸ್ತನಿಗಾಗಿ ತನ್ನ ಜೀವನವನ್ನು ಹಂಚಿಕೊಂಡಂಥ ಮರಿಯಳು. ಯೋಸೇಫನು ಸಹ ಮತ್ತಾನ ಸುವಾರ್ತೆಯಲ್ಲಿ ಕ್ರಿಸ್ತನಿಗಾಗಿ ತನ್ನ ಜೀವಿತವನ್ನು ಹಂಚಿಕೊಂಡಂಥ ಯೋಸೇಫನು. ಮತ್ತು ಸೇವೆಯಲ್ಲಿ ಶಿಷ್ಯರು ಕ್ರಿಸ್ತನಿಗಾಗಿ ತಮ್ಮ ಜೀವಿತವನ್ನೇ ಮುಡಿಪಾಗಿಟ್ಟು ಸೇವೆಗಾಗಿ ತಮ್ಮ ಜೀವಿತವನ್ನು ಹಂಚಿಕೊಂಡಿದ್ದಾರೆ. ಮುಖ್ಯವಾಗಿ ಪೌಲನು ಸಹ ತನ್ನ ಜೀವನದಲ್ಲಿ ಕ್ರಿಸ್ತನಿಗಾಗಿ ತನ್ನ ಇಡೀ ಜೀವಿತವನ್ನು ಹಂಚಿಕೊಂಡು ಆತನ ಸಾಕ್ಷಿಯಾಗಿ ಬದುಕಿದಂಥ ಸ್ಥಿತಿಯನ್ನು ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಒಂದು ವೇಳೆ ಇಂಥ ಹಂಚಿಕೆ ಕ್ರೈಸ್ತನಾಗಿ ಕ್ರಿಸ್ತ ಜಯಂತಿಯಲ್ಲಿ ನಾವು ಹೇಗೆ ಕಾಣಲಿಕ್ಕೆ ಸಾಧ್ಯ? ಇವತ್ತಿನ ಜಗತ್ತು ಹಂಚಿಕೆ ಜಗತ್ತಾಗಿ ಉಳಿದಿದೆಯಾ ಅನ್ನುವಂಥ ಪ್ರಶ್ನೆ ಕ್ರಿಸ್ಮಸ್ನಲ್ಲಿ ನಾವು ಆಲೋಚಿಸಬೇಕಾದಂಥ ಸಂಗತಿ, ಕ್ರೈಸ್ತರಾಗಿ ನಾವು ಆಲೋಚನೆ ಮಾಡಬೇಕಾದಂಥ ಸಂಗತಿ, ನಮ್ಮ ಹಂಚಿಕೆ ದೇವರೊಟ್ಟಿಗೆ ಏನಾಗಿದೆ? ಇಂದು ನಾವು ಕಾಣುವಂಥ ಸ್ವಾರ್ಥ, ಸ್ವಾಭಿಮಾನ, ವೈಯಕ್ತಿಕವಾದಂಥ ಸ್ಥಾನಮಾನ, ಒಂದು ವೇಳೆ ಅಂತಸ್ತು, ಹಿರಿಮೆಯ ಮನಸ್ಸು, ಒಂದು ವೇಳೆ ಇದರಲ್ಲೇ ನಾವು ನಮ್ಮ ಜೀವಿತವನ್ನು ಕಳೆದುಕೊಂಡು ಹೋಗ್ತಾ ಇದ್ದೇವೆ. ನಿಜವಾದಂಥ ಶೇರಿಂಗ್ ಅಥವಾ ಹಂಚಿಕೆ ಕ್ರೈಸ್ತರಾಗಿ ನಾವು ಲೋಕದಲ್ಲಿ ನಿಜವಾಗಿ ಮಾಡಲಿಕ್ಕೆ ಸಾಧ್ಯವಾಗಿದೆ ಅನ್ನುವಂಥ ಪ್ರಶ್ನೆ. ಒಂದು ವೇಳೆ ನಾನು ಕ್ರೈಸ್ತನಾಗಿದ್ದೇನೆ ಅಂತ ಅಂದರೆ ಈ ದಿನದಲ್ಲಿ ನಾವು ಮಾಡುವಂಥ ಪ್ರತಿಯೊಂದು ಕಾರ್ಯದಲ್ಲಿ ಕ್ರಿಸ್ತನನ್ನು ಪ್ರತಿಬಿಂಬಿಸುವಂಥ ಕಾರ್ಯಕ್ಕೆ ನನ್ನನ್ನು ಒಪ್ಪಿಸಿಕೊಳ್ಳೋದಾದರೆ ನನ್ನ ಜೀವನದಲ್ಲಿ ನಿಜವಾದಂಥ ಹಂಚಿಕೆ ಜೀವನ ಹೊರಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, ನಮ್ಮ ಪ್ರೀತಿಯನ್ನು ಹಂಚಿಕೊಳ್ಳೋಣ, ನಮ್ಮ ಸಮಾಧಾನವನ್ನು ಹಂಚಿಕೊಳ್ಳೋಣ, ನಮ್ಮೊಂದಿಗಿರುವಂಥ ಸಂತೋಷವನ್ನು ಹಂಚಿಕೊಳ್ಳೋಣ. ನಿಜವಾಗಿ ನಮ್ಮಲ್ಲಿರುವಂಥ ಕ್ರಿಸ್ತನು ಪ್ರೀತಿಯನ್ನು ನೀಡಲಿಕ್ಕೆ ನಮಗಿದ್ದಾನೆ, ಸಮಾಧಾನವನ್ನು ನೀಡಲಿಕ್ಕೆ ನಮಗಿದ್ದಾನೆ. ಕ್ರಿಸ್ತನ ಬೆಳಕು ನಮ್ಮಲ್ಲಿದೆ, ಕ್ರಿಸ್ತನ ಜೀವನದ ಮಾದರಿ ನಮ್ಮಲ್ಲಿದೆ. ಅವುಗಳನ್ನು ಶುಭಾಶಯದ ಮೂಲಕವಾಗಿ ನಾವು ಪರಸ್ಪರ ಕ್ರಿಸ್ಮಸ್ ಹಬ್ಬದಲ್ಲಿ ಶುಭಾಶಯಗಳನ್ನು ಕೋರುವಾಗ ಮನಪೂರ್ವಕವಾದಂಥ ಕ್ರಿಸ್ತನ ಮನಸ್ಸಿನಿಂದ ನಮ್ಮ ಶುಭಾಶಯಗಳನ್ನು ಹಂಚಿಕೊಳ್ಳೋಣ. ಆ ಮೂಲಕ ನಾನು ಹೊಂದಿದಂಥ ಆಶೀರ್ವಾದ, ನಾವು ಹೊಂದಿದಂಥ ಆಶೀರ್ವಾದ ಲೋಕಕ್ಕೆ ಸಿಗಲಿ, ನಾವು ಹಂಚಿಕೊಳ್ಳುವಂಥ ಎಲ್ಲ ವ್ಯಕ್ತಿಗೆ ಸಿಗಲಿ, ನಾವು ಹಂಚಿಕೊಳ್ಳುವಂಥ ಎಲ್ಲ ಸಮುದಾಯಕ್ಕೆ ಸಿಗಲಿ ಅನ್ನುವಂಥದ್ದೇ. ನಿಜವಾಗಿ ಕ್ರಿಸ್ತನು ಇಂದು ಎಲ್ಲರ ಮಧ್ಯದಲ್ಲಿದ್ದಾನೆ. ಕ್ರೈಸ್ತ ಸಮುದಾಯ ಮಾತ್ರವೇ ಕ್ರಿಸ್ಮಸ್ಸನ್ನು ಆಚರಣೆ ಮಾಡುವಂಥ ಆಲೋಚನೆಯಲ್ಲಿ ಇಲ್ಲ. ಬದಲಾಗಿ ಇಡೀ ವಿಶ್ವ ಅಥವಾ ಕ್ರಿಸ್ತನನ್ನು ಪ್ರೀತಿ ಮಾಡುವಂಥ ಒಂದೊಂದು ಆತ್ಮವೂ ಸಹ ಕ್ರಿಸ್ತನನ್ನು ಕೊಂಡಾಡುವಂಥ ನಿಟ್ಟಿನಲ್ಲಿ ಮುಂದೆ ಹೋಗುವುದನ್ನು ನಾವು ಕಾಣ್ತಾ ಇದ್ದೇವೆ. ಸಂಭ್ರಮ ಇದೆ, ಸಂತೋಷ ಇದೆ, ಕ್ರಿಸ್ತನು ಜನಿಸಿದ್ದಾನೆ ಅನ್ನುವಂಥ ಮಹತ್ತರವಾದಂಥ ಒಂದು ದೊಡ್ಡದಾದಂಥ ವಿಶ್ವಾಸ ನಮಗಿದೆ. ಆ ವಿಶ್ವಾಸದಲ್ಲಿ ನಿಜವಾದಂಥ ಪ್ರೀತಿಯನ್ನು ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ನಿಜವಾಗಿ ಕ್ರಿಸ್ತನು ಲೋಕದಲ್ಲಿ ಜನಿಸಿ ತನ್ನನ್ನೇ ತನ್ನ ತಂದೆಗಾಗಿ ಲೋಕದಲ್ಲಿರುವಂಥ ಜನರನ್ನು ರಕ್ಷಣೆಗಾಗಿ ಹಂಚಿಕೊಂಡಂಥ ಜೀವಿತವನ್ನು ಈ ಸುದಿನದಲ್ಲಿ ನೆನಪು ಮಾಡಿಕೊಂಡು ದೇವರಿಗಾಗಿ, ದೇವರ ಶ್ರೇಷ್ಠವಾದಂಥ ಕಾರ್ಯಕ್ಕಾಗಿ ನಾವು ಕ್ರಿಸ್ಮಸ್ನಲ್ಲಿ ಸಂಭ್ರಮಿಸೋಣ. ದೇವರ ಆಶೀರ್ವಾದ ಈ ಮೂಲಕವಾಗಿ ಲೋಕಕ್ಕೂ ನಮ್ಮ ನೆರೆಯವರಿಗೂ ದೊರಕಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಇವತ್ತಿನ ದಿನದಲ್ಲಿ ಸಮಾಧಾನದ ಹಾರೈಕೆಯಲ್ಲಿರುವಂಥ ಅನೇಕ ದೇಶಗಳಿದೆ. ವಿಶೇಷವಾಗಿ ಇಸ್ರೇಲ್ ಇರ್ಬೋದು, ಗಾಜಾ ಇರ್ಬೋದು, ಪ್ಯಾಲೆಸ್ತೀನ್ ಇರ್ಬೋದು, ನಮ್ಮ ದೇಶದಲ್ಲಿರುವಂಥ ಮಣಿಪುರ ಇರ್ಬೋದು, ಅಥವಾ ಇತ್ತೀಚಿನ ದಿನಗಳಲ್ಲಿ ತಮಿಳುನಾಡಿನಲ್ಲಿ ಆದಂಥ ಪ್ರವಾಹದ ಭೀತಿಯಲ್ಲಿರುವಂಥ ಅನೇಕ ಜಿಲ್ಲೆಗಳಿರ್ಬೋದು. ಅವರಲ್ಲಿ ಯಾವ ಹಂಚಿಕೆಯ ಜೀವಿತವನ್ನು ನಾವು ಹಂಚಿಕೊಳ್ಳಲಿಕ್ಕಿದ್ದೇವೆ? ಯಾವ ದೇವರ ಕ್ರಿಸ್ತನ ಜನನವನ್ನು ಅಥವಾ ಕ್ರಿಸ್ತನ ಜನನವನ್ನು ಹೀಗೆ ಅವರೊಟ್ಟಿಗೆ ಸಮಾಧಾನದಲ್ಲಿ ನಾವು ಹಾರೈಸಲಿಕ್ಕೆ ಸಾಧ್ಯವಾಗಿದೆ ಅನ್ನುವಂಥದ್ದು ಆಲೋಚನೆ ಮಾಡೋಣ. ಪ್ರಿಯರೇ, ನಮ್ಮಲ್ಲಿರುವಂಥ ನಿಜವಾದಂಥ ಪ್ರೀತಿಯನ್ನು ಕ್ರಿಸ್ತನನ್ನು ಲೋಕಕ್ಕೆ ಹಂಚಿಕೊಳ್ಳುವುದರ ಮೂಲಕವಾಗಿ ನಿಜ ಕ್ರೈಸ್ತಿಯ ಕ್ರಿಸ್ಮಸನ್ನು ಆಚರಣೆ ಮಾಡೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಅದೇ ನಿಜವಾದಂಥ ಜೀವನದ ಹಂಚಿಕೆ. ಅದರಿಂದಲೇ ಕ್ರಿಸ್ಮಸ್ ಅನ್ನುವಂಥದ್ದು ದೇವರಿಂದ ನಮಗೆ ದೊರಕಿದಂಥ ಹಂಚಿಕೆಯ ಶ್ರೇಷ್ಠವಾದಂಥ ಸಂಗತಿ. ತನ್ನ ಮಗನನ್ನು ಹಂಚಿಕೊಂಡಿದ್ದಾರೆ. ನಾವು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ನಮ್ಮ ಜೀವನದಲ್ಲಿ ಲೋಕಕ್ಕೆ ನಮ್ಮನ್ನು ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಂಥದ್ದಕ್ಕೆ ದೇವರು ನಮ್ಮನ್ನು ಆಶೀರ್ವದಿಸಿ ಈ ದಿನಗಳಲ್ಲಿ ನಮ್ಮನ್ನು ಮುನ್ನಡೆಸಲಿ. ತಮ್ಮೆಲ್ಲರಿಗೆ ವಿಶೇಷವಾಗಿ ಈ ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ಕೋರ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ. ನೂತನ ವರ್ಷವೂ ಸಹ ನಿಮ್ಮ ಜೀವನದಲ್ಲಿ ಹೊಸ ಆಲೋಚನೆ, ಹೊಸ ಸಮಾಧಾನ, ಸಂತೋಷ, ನಿಮಗೆ ಆರೋಗ್ಯವನ್ನು ಅನುಗ್ರಹಿಸಿಕೊಡಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಕೃಪೆಯುಳ್ಳ ನಮ್ಮ ತಂದೆಯಾದ ದೇವರೇ, ಈ ಕೃಪಾ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ವಿಶೇಷವಾಗಿ ಈ ಕ್ರಿಸ್ಮಸ್ ಹಬ್ಬದಲ್ಲಿ ನಿನ್ನನ್ನು ನೆನಪು ಮಾಡುವಂಥ, ನಿನ್ನನ್ನು
ಆರಾಧಿಸುವಂಥ, ನಿನ್ನನ್ನು ಘನಪಡಿಸುವಂಥ ವಿಶೇಷ ಗಳಿಗೆಗಳನ್ನು ನಾವು ಅನುಭವಿಸುತ್ತಾ ಬಂದಿದ್ದೇವೆ ಸ್ವಾಮಿ. ಮುಖ್ಯವಾಗಿ ಅಂದು ನಿನ್ನ ಮಗನನ್ನೇ ಈ ಲೋಕಕ್ಕೆ ಕೊಟ್ಟಂಥ ಕರ್ತನು ನಿನ್ನ ಕೊಡುಗೆಯನ್ನು ನೆನಪು ಮಾಡ್ತೇವೆ. ಹಂಚಿಕೊಂಡಿದ್ದೀವಿ ಸ್ವಾಮಿ. ನಿನ್ನ ಮಗನ ಹಂಚಿಕೆಯ ಜೀವಿತವನ್ನು ನಾವು ಅನುಭವ ಮಾಡಿದ್ದೇವೆ. ಆತನ ಮೂಲಕವಾಗಿ ರಕ್ಷಣೆಗೆ ನಾವು ನಡೆಸಲ್ಪಟ್ಟಿದ್ದೇವೆ ಎಂಬ ನಂಬಿಕೆ ನಮಗಿದೆ ತಂದೆ. ಆ ರಕ್ಷಣೆಯ ಅನುಭವವನ್ನು ಪ್ರೀತಿಯಿಂದ ಸಮಾಧಾನದಿಂದ ಲೋಕದೊಂದಿಗೆ ಹಂಚಿಕೊಂಡು ಈ ಕ್ರಿಸ್ಮಸ್ಸನ್ನು ನಿನ್ನ ಶ್ರೇಷ್ಠವಾದಂಥ ನಂಬಿಕೆಯಲ್ಲಿ, ವಿಶ್ವಾಸದಲ್ಲಿ, ಆಶೀರ್ವಾದದಲ್ಲಿ ನಾವು ಆಚರಿಸಲಿಕ್ಕಾಗುವಂತೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ ಎಂಬುದಾಗಿ ಬೇಡ್ತೇವೆ. ನಮ್ಮ ಮನಸ್ಸುಗಳು ನಿನ್ನನ್ನು ಬಯಸಲಿ ಸ್ವಾಮಿ. ಅಂದು ಲೋಕದಲ್ಲಿ ಜನಿಸಿ ಬಂದಂಥ ಕರ್ತನು ನಮ್ಮೆಲ್ಲರ ಹೃದಯದಲ್ಲಿ ನಿರಂತರವಾಗಿ ಜನಿಸಿ ನಿನ್ನ ಪ್ರೀತಿಯನ್ನು, ನಿನ್ನ ಕೊಡುಗೆಯನ್ನು ನಿರಂತರವೂ ಹೊಂದಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡಿ ಎಂಬುದಾಗಿ ಈ ಶುಭ ದಿನದಲ್ಲಿ ನಿನ್ನಲ್ಲಿ ಪ್ರಾರ್ಥಿಸಿ, ಈ ಪ್ರಾರ್ಥನೆಯಲ್ಲಿ ನಮ್ಮ ರಕ್ಷಕನನ್ನು ನೆನಪು ಮಾಡಿಕೊಂಡು ಆತನ ಮೂಲಕವಾಗಿ ನಿನ್ನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ. ಆಮೇನ್. ಎಲ್ಲರಿಗೆ ಧನ್ಯವಾದಗಳು.